न्यू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಹಲೋ, ನಾವು ಪ್ರಕಾಶ್ ಸೋಮಲಿಂಗಪ್ಪ ನಡುವಿನ ಮನಿ ಆಶ್ರಯ ಕಾಲನಿ ಅವರು ಶ್ರೀ ಹುಚ್ಚಪ್ಪನ ಪೂಜಾರಿ ಅವ್ರ ಮನೆಗೆ ಈಗ ಸುಮಾರು 12:15 12:05 ಬಾಳೇನ ಟೈಮ್ ಇಲ್ರಿ, ಅದು 12:05 ಎಲ್ಲಾರು ಅದೇ ಊಟ ಮಾಡಿ ಮನ್ಕೊಡೋ ಟೈಮ್ಗೆ ಅವ್ರು ಬಂದ್ ಕೇಸಿಂದ ಬಾಗಲ ಬಡದ 4 ಮಂದಿ ಮುಸುಕುದಾರಿಗಳು. ಈಗ ಸುಮಾರು ಒಂದು ವಾರದಿಂದ ಓಣಿ ಎಲ್ಲಾರು ಅಲ್ಲಿ ಬಡಿತಾರೆ ಇಲ್ಲಿ ಬಡಿತಾರೆ ನಾವೇನ್ ತಿಳ್ಕೊಂಡಿದ್ವಿ, ಇದು ಭ್ರಮೆ ಅಂತ ತಿಳ್ಕೊಂಡಿದ್ವಿ. ಇದು ನಿಜವಾಗಿ ಈಗ ಇವತ್ತಿನ ದಿವಸ 4 ಮಂದಿ ಮುಸುಕುದಾರಿಗಳು ಬಂದು ಬಾಗಲ ಬಡಿಯೋದು, ಅವ್ರ ಬಾಗಲ ಬಡಿಯೋದು, ಇವ್ರ ಬಾಗಲ ಬಡಿಯೋದು, ಎಲ್ಲೇ ಏನ್ ಅನಾಹುತ ಮಾಡ್ತಾರ ಗೊತ್ತಾಗೋಲ್ದು. ಅದಕ್ಕಾಗಿ ಓಣ್ಯಾಗ ಎಲ್ಲಾರು ಬೀಟ್ನವ್ರು ಬರ್ತಾರ. ಬೀಟ್ನವ್ರು ಒಂದು 5 ನಿಮಿಷ ಬಾಳ ಆದ್ರ ಬೀಟ್ನವ್ರು ಬಂದು ಒಂದು 5 ನಿಮಿಷ ನಿಂತು ಏನಾಯ್ತು ಏನು ಅಷ್ಟೇ ವಿಚಾರ ಮಾಡೋದು, ಹೋಗ್ಬಿಡೋದು. ಮತ್ತು ಅದ್ರ ಬುರ್ತೆ ಏನು ಯಾವುದು ಒಂದು ಅರ್ಧ ತಾಸ ಒಂದು ತಾಸ ನಿಂದ್ರುವಂತ ಇದನ್ನೇ ಇಲ್ಲ. ಆದ್ರ ಇವ್ ಬೀಟ್ನವ್ರು ಇಬ್ಬರೇ ಬರೋದು. ಮೊದಲು ಪೊಲೀಸ್ ವ್ಯಾನ್ ಓಡಾಡ್ತಿತ್ತು, ಅದು ಯಾವಾಗ ಓಡಾಡ್ತಿತ್ತು ಅಂದ್ರೆ 12:30 1 ಸುಮಾರು ಓಡಾಡ್ತಿತ್ತು. ಈಗ ಇವ್ರು ಆದರ್ಶ ನಗರ್ ಬೀಟ್ನವ್ರು ಬರುದ 11:30 ಇಷ್ಟಿದ್ದಾಗ ನಾವು ಹೆಸರಿದ್ದಾಗ ಬೀಟ್ನವ್ರು ಬಂದ್ರೆ ಏನು ಪ್ರಯೋಜನ ಅದ? ನಾವು 12:30 ಮ್ಯಾಗ 1 ಮ್ಯಾಗ ಬಂದ್ರ ಏನಾರ ಸ್ವಲ್ಪ ಇದು ಆಗ್ತದ. ಅದಕ್ಕಾಗಿ ದಯವಿಟ್ಟು ತಾವು ಇದನ್ನೆಲ್ಲ ಪರಿಶೀಲನೆ ಮಾಡಿ ನಮ್ಗೊಂದ್ ಸ್ವಲ್ಪ ಬೀಟ್ನವ್ರು 2 ಟೈಮ್ ಅಡ್ಡಾಡುವಂಗ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಓಣ್ಯಾಗ ಭಯಂಕರ ಭಯಭೀತ ಆಗ್ಯದ. ದಯವಿಟ್ಟು ಅದನ್ನೊಂದು ಸ್ವಲ್ಪ ಇದು ಮಾಡಿ ಹೆಣ್ಮಕ್ಳೆಲ್ಲ ಹೊರಗೆ ಕೂಡುದು ಅದು ಮಾಡತ್ತಾರ. ಇನ್ನೊಂದ್ ಏನಂದ್ರೆ ತಾವೆಲ್ಲ ಆದರ್ಶನಗರ ಪೊಲೀಸ್ ಸ್ಟೇಷನ್ದವರು ತಾವೊಂದು ನಮ್ಮನ್ನ ಈ ಓಣಿ ಹಿರಿಯರನ್ನೆಲ್ಲ ಕರೆಸಿ ಒಂದು 5-6 ಮಂದಿದ್ದು ಒಂದು 10 ಮಂದಿದೊಂದು ಪಾಸ್ ಒಂದು ಕೊಟ್ರೆ ರಾತ್ರಿ ರೌಂಡಿಗೆ ತಿರ್ಗಾಕ ಅನುಕೂಲ ಆಗ್ತದೆ. ತಾವೆಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡಿ ಆದರ್ಶನಗರ PSI ಅವರೆಲ್ಲ ಕರೆಸಿ ಒಂದು 10 ಮಂದಿಗೆ ಅವ್ರವ್ರ ಫೋಟೋ ತಗೊಂಡು ಒಂದು ಬೀಟ್ ತಿರುಗುವಂಗ ಒಂದು ಕಾರ್ಡ್ ಮಾಡಿಕೊಟ್ಟು ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ನಾ ಹೇಳ್ತೀನಿ. ಇಲ್ಲಿ 4 ಜನ ರೀ ನಿನ್ನೆ ಇಲ್ಲಿ ಈ ಕನಿಷ್ಠ ಅಂದ್ರೂ ಒಂದ್ 8 ದಿನ ಐತ್ರಿ. ಇದು ನಾವೇನ್ ತಿಳ್ಕೊಂಡಿದ್ವಿ, ಇರ್ಲಿ ಬಿಡೋ ಬರೀ ಅದೇ ಭ್ರಮೆ ಆಗ್ಯದ ಇವ್ರಿಗೆಲ್ಲ ಅಂತ ತಿಳ್ಕೊಳ್ದು. ಇವತ್ತು ಆಕ್ಚುಲಿ ಕಣ್ಣಾರಿ ನೋಡ್ಯಾರ ಹುಚ್ಚಪ್ಪಣ್ಣ ಪೂಜಾರಿ ಅವರು. ಅವ್ರ ಮನಿಗೆ ಬಾಗಲ ಬಡ ಕಿಡಿಕ್ಯಾ ನೋಡೋಟಿಗೆ ಲೈಟ್ ಹಚ್ಕೊಂಡು ಓಡಿ ಹೋಗ್ತಾರ. ಹಿಂಗಾದ್ರೆ ಹೆಂಗ್ ಮಾಡುದ್ರಿ? ಹೆಂಗ? ಪ್ರಕಾಶ್ ಸೋಮಲಿಂಗಪ್ಪ ನಡುವಿನ ಮನಿ. ನೋಡ್ರಿ, ನಮ್ಮ ಓಣಿಗೆ ಎಲ್ಲಾರು ಪೊಲೀಸರ ರಕ್ಷಣೆ ಕೊಟ್ರ ಜನ ನೆಮ್ಮದಿಯಿಂದ ಮನ್ಕೋತಾರ. ಇಲ್ಲ ಅಂದ್ರ ರಾತ್ರಿ ಬೆಳಗಾನ ಜಾಗರಣೆ ಮಾಡ್ಬೇಕಾಕತಿ. ಎಲ್ಲಾರು ಓಣಿಯವ್ರು ಎಲ್ಲ ಕೂಡೇವ್ ನಾವ್ ಈಗ ಎಲ್ಲಾರು ನಿಂತೇವಿ. ಓಣಿಗೆ ಎಲ್ಲಾರು ರಸ್ತೆಯಲ್ಲಿ ನಿಂತೇವು. ಆದ್ರ ಅವ್ರು ಓಡ್ ಹೋಗ್ಯಾರ, ನಮ್ಗಂತೂ ಸಿಕ್ಕಿಲ್ಲ ಅವ್ರು. ನಮಗ ಅನ್ಸಿದ ಮಟ್ಟಿಗೆ ಅಂದ್ರ ಅವ್ರು 4 ಜನ ಅದಾರಿ. 4 ಜನ ಅದಾರ. ಭಾಷೆ ಬ್ಯಾರೆ ಐತ್ರಿ. ಮತ್ತ ಮುಖಕ್ಕೆ ಏನೈತಿ ಬಿಳಿ ಅರಿಬಿ ಬಟ್ಟೆ ಹಾಕ್ಯಾರ. ಕಣ್ಣು ಎಡ ಕಾಣ್ತಾವ. ಅವ್ರು ಏನ್ರ ಬಾಗಲ ಬಡದ್ರಿಲ್ಲೋ ಲೈಟ್ ಹಾಕಿದ್ರ ಅಂದ್ರೆ ಓಡ್ ಹೋಗ್ಬಿಡ್ತಾರ ಪಟ್ನ. ನಮ್ಮ ಹೆಸರ ಹುಚ್ಚಪ್ಪ ಪೂಜಾರಿ ಮಾತಾಡೋರು. ಅದಕ್ಕೆ ಬಂದ ನೀವು ಸ್ಟೇಷನ್ದವ್ರು ಬಂದು ನಮಗ ಓಣಿಯಲ್ಲಿ ರಸ್ತೆ ಒಳಗ ತಿರುಗಾಡಿ ನಮ್ಗ ಒಂದ್ ಸ್ವಲ್ಪ ಹೇಳ್ಬೇಕ್ರಿ. ಬಂದು 12 ಗಂಟೆಗೆ ಕಿಟಕಿ ಬಡದಾರ. ಇಲ್ಲಿ ಕಾಜಾಮೀನ್ ದರ್ಗಾ ವಾರ್ಡ್ ನಂಬರ್ 2 ಶಂಕರ್ಲಿಂಗ ಗುಡಿ ಹತ್ರ ಸುಮಾರು 12 ಗಂಟೆ 10 ನಿಮಿಷಕ್ಕ 12 ಗಂಟೆ 5 ನಿಮಿಷಕ್ಕ ನಮ್ಮ ಮಾಮಾರು ಹುಚ್ಚಪ್ಪ ಪೂಜಾರಿ ಅವರು ಮನೆಗೆ ಬಾಗಲ ಬಡ್ದು ಎಲ್ಲಾ ಮಂದಿ ಬಾಗಲ ಬಡ್ದ ಕಿಶಿಂದ ಮತ್ತೊಬ್ರು ಮನಿ ಬಾಗಲಾನು ಬಡಿದ ಅವಾಜ್ ಬತ್ತು. ಅವ್ರು ಭಯಭೀತ ಆಗಿ ನಮ್ಗೆ ಫೋನ್ ಮಾಡಿದಾಗ ನಾವೆಲ್ಲಾ ಕೂಡಿ ಓಣಿಯಲ್ಲಿ ಹುಡುಗರು ಎಲ್ಲಾ ಕೂಡಿ ಬಂದು ಎಲ್ಲಾ ಈಗ 1-2 ಪೇರಿ ಹೊಡೆದೇವಿ. ಬರೋಟಿಗೆ ಏನು ಪತ್ತೆ ಈಗ ಯಾರು ಇಲ್ಲ, ಏನು ಅವಾಜ್ ಇಲ್ಲ, ಏನಿಲ್ಲ. ಎಲ್ಲಾರು ಈಗ ನಮ್ಮ ಇದ್ರ ಹತ್ರ ನಮ್ಮ ಓಣಿ ಹತ್ರ ಸೇರಿದ್ದೀವಿ. ಎಲ್ಲಾರು 112 ಮಾಡಿದ್ದೇವ್ರಿ. ಅದು ಬೆಂಗ್ಳೂರ್ಕ್ ಹೋಯ್ತು. ಅವ್ರು ಬೆಂಗ್ಳೂರ್ಕ್ ಹೋಗಿಂದ ಅವ್ರು ಆಯ್ತ್ರಿ ಬರ್ತೇವಿ ಇನ್ನೊಮ್ಮೆ ಬಂದ್ರ ಬರ್ತೇವ ಅಂತ ಹೇಳಿದ್ರಿ ಸರ್. ಅವ್ರು ಬೀಟ್ ಪೊಲೀಸರು ಒಂದ್ ಗಾಡಿ ಬಂದಿತ್ರಿ. ಪೊಲೀಸರು ಏನ್ ಬರೀ ಒಂದು 5 ನಿಮಿಷ ನಿಂದಿರ್ತಾರ.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।